ಮಾರ್ಕ್ ಸಿನಿಮಾದ ಕಾರ್ಯಕ್ರಮದಲ್ಲಿ ಸುದೀಪ್ ನೆಗೆಟಿವ್ ಆಗಿ ಸಿನಿಮಾ ಪ್ರಚಾರ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡು ಮೆಟ್ಟಿನ ನಾಡಿನಿಂದ ಗುಡುಗಿದ್ದಾರೆ. ಸುದೀಪ್ ನೇರವಾಗಿ ಪಂಥಾಹ್ವಾನವನ್ನೇ ಕೊಟ್ಟಿದ್ದಾರೆ. ಯಾರು ನಮ್ಮ ಮಾರ್ಕ್ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಿ, ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಿ, ಯುದ್ಧಕ್ಕೆ ನಾನು ಸಿದ್ಧ, ಬನ್ನಿ ಅಂತ ಸುದೀಪ್ ಗಂಡು ಮೆಟ್ಟಿನ ನಾಡಿಂದ ನೇರ ಸವಾಲನ್ನು ಹಾಕಿದ್ದಾರೆ. ತಡೆಯೋಕ್ಕಾದ್ರೆ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಗಂಡು ಮೆಟ್ಟಿದ ನಾಡಲ್ಲಿ ಕಿಚ್ಚ ಸುದೀಪ್ ಗುಡುಗು. ವಿರೋಧಿಗಳಿಗೆ ಕಿಚ್ಚ ಸುದೀಪ್ ಖಡಕ್ ಕೌಂಟರ್. ಮಾರ್ಕ್ ಸಿನಿಮಾ ಕಾರ್ಯಕ್ರಮದಲ್ಲಿ ಕಿಚ್ಚನ ಆರ್ಭಟ ಇದು. ವೇದಿಕೆಯಲ್ಲಿ ನಿಂತು ಹೇಳ್ತಿದ್ದೇನೆ, ನಾನು ಯುದ್ಧಕ್ಕೆ ಸಿದ್ಧ, ತಡೆಯೋದಾದ್ರೆ ತಡೀರಿ ಅಂತ ಚಿತ್ರದ ನೆಗೆಟಿವ್ ಪ್ರಚಾರ ಮಾಡ್ತಾ ಇರೋರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ, ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ. ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ರು ಥ್ಯಾಂಕ್ ಯು. ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು. ಇಡೀ ತಂಡಕ್ಕೆ ಥ್ಯಾಂಕ್ ಯು. ಸುಪ್ರಿಯಾನ್ವಿ ಥ್ಯಾಂಕ್ ಯು. ಸಾನ್ವಿ ಥ್ಯಾಂಕ್ ಯು. ಹಾಗೆ ನನ್ನ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಮಾರ್ಕನ್ನ ಬಹಳ ಸೊಗಸಾಗಿ ಸ್ವಾಗತಿಸ್ತೀರ ಅಂತ ನಂಬಿದ್ದೀನಿ. ಅದರಲ್ಲಿ ತುಂಬ ಜನ ಕನಸುಗಳಿದೆ. ಡಿಸೆಂಬರ್ 25ಕ್ಕೆ ಪರ್ದೆ, ಇಲ್ಲಿ ಕೂಗಾಟ ನನಗೆ ಬೆಂಗಳೂರಿನಲ್ಲಿ ಕೇಳಿಸ್ಬೇಕು. ಆ ಸೌಂಡಿನ ಒಂದು ಝಲಕ್ ಇಲ್ಲಿ ಬರಲಿ ಈಗ ಮಾರ್ಕಿಗೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಪ್ರವೀಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಮಾರ್ಕ್ ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ಒಂದು ಮಾರ್ಕಿಂಗ್ ಸ್ಟೇಟ್ಮೆಂಟ್ ಸುದೀಪ್ ಅವರಿಂದ, ಇದು ಯಾರಿಗೆ ಕೊಟ್ಟ ಸಂದೇಶ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್ ಪಾಟೀಲ್, ಏನಂತ ಹೇಳಿದ್ರೆ ನಾವು ಮಾರ್ಕ್ ಸಿನಿಮಾ ಇದೆ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲೊಂದ್ ಕಡೆ ಚಿತ್ರತಂಡ ಭರ್ಜರಿಯಾಗಿ ಪ್ರಚಾರ ಕಾರ್ಯ ಶುರು ಮಾಡಿದೆ. ಇನ್ನು ನಿನ್ನೆ ಹುಬ್ಬಳ್ಳಿ ಅವ್ರ ನೆಹರು ಮೈದಾನದಲ್ಲಿ ಏನು ಸುದೀಪ್ ಅವರು ಈವೆಂಟ್ ಅನ್ನ ನಡೆಸ್ಕೊಡ್ತಾರೆ ಅಂದ್ರೆ ಮಾರ್ಕ್ ಚಿತ್ರದ ಪ್ರಚಾರಕ್ಕೋಸ್ಕರ ಇಲ್ಲಿ ಹೋಗಿದ್ರು. ಈ ವೇಳೆ ವೇದಿಕೆ ಮೇಲೆ ಎಲ್ಲ ಒಂದ್ ಕಡೆ ವಿರೋಧಿಗಳಿಗೆ ಕಡಕ್ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು ಅಂತ ಹೇಳಿದ್ರೆ ಸಿನಿಮಾದ ಏನು ನೆಗೆಟಿವ್ ಪ್ರಚಾರವನ್ನ ಮಾಡ್ತಾ ಇದ್ರಪ್ಪ. ಸೊ ಅವ್ರಿಗೆಲ್ಲ ಒಂದ್ ಕಡೆ ವೇದಿಕೆ ಮೇಲೆ ನಿಂತು ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು, ನಾನು ಯುದ್ಧಕ್ಕೆ ಸಿದ್ಧ, ನಾನು ಕೊಟ್ಟ ಮಾತಿಗೆ ಬದ್ಧ ಎಂಬುದು ಅಭಿಮಾನಿಗಳ ಸಮ್ಮುಖದಲ್ಲಿ ಒಂದು ಸಂದೇಶವನ್ನ ನೀಡಿದ್ದಾರೆ. ನೋಡ್ಬೋದು, ಸುದೀಪ್ ಅವರಿಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ಸ್ ಗಳನ್ನ ಮಾಡ್ತಾ ಇದ್ರು ಒಂದಿಷ್ಟು ವಿರೋಧಿಗಳು. ಸೊ ಎಐ ಬಳಸ್ಕೊಂಡ್ಬಿಟ್ಟು ಅವ್ರಿಗೆ ಒಂದು ರೀತಿ ಅಶ್ಲೀಲವಾಗಿ ಅಥವಾ ತೇಜಾವಧಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಇವೆಲ್ಲವನ್ನು ಸುದೀಪ್ ಅವರು ಪದೇ ಪದೇ ಗಮನಿಸ್ತಾ ಇದ್ರು. ಯಾಕೋ ಒಂದ್ ಕಡೆ ಸೈಲೆಂಟ್ ಆಗಿದ್ರು. ಅಂದ್ರೆ ನಾನ್ ಮಾತನಾಡಿದ್ರೆ ನನ್ನ ಅಭಿಮಾನಿಗಳು ಏನ್ ರಕ್ಷಿಸಿ ಬಿಡ್ತಾರೆ ಎನ್ನುವಂತ ಕಾರಣಕ್ಕೋಸ್ಕರ ಸುಳ್ಳಿದ್ರು. ಆದ್ರೆ ನಿನ್ನೆ ಎಲ್ಲೋ ಒಂದ್ ಕಡೆ ಮೌನವನ್ನ ಮುರಿದಿರುವಂತದಂದ್ರೆ, ನಾನು ಇಷ್ಟು ದಿವಸ ಎಲ್ಲವನ್ನ ಸಹಿಸ್ಕೊಂಡ್ ಬರ್ತಾ ಇದೆ, ಇದೇ ಎಲ್ಲೋ ಒಂದ್ ಕಡೆ ನಮ್ಮ ತಾಳ್ಮೆಯಿಂದ ಜನ ಪರೀಕ್ಷೆ ಮಾಡ್ತಿದ್ದಾರೆ ಕೆಲವರು ವಿರೋಧಿಗಳು. ಇದು ಸರಿಯಲ್ಲ ಇರುವಂತದ್ದು. ಹಾಗಂತ ನನಗೆ ಬರುವಂತ ಕಲ್ಲುಗಳನ್ನ ನಾನು ಎಷ್ಟು ಸಹಿಸ್ಕೊಂಡಿದ್ದೆ ನಾವು ಕಲ್ಲು ತೂರಾಟವನ್ನ, ಅದು ಅಭಿಮಾನಿಗಳ ಮೇಲೆ ಬೀಳ್ತಾ ಇದೆ. ನೀವು ಇಷ್ಟನ್ನ ಸಹಿಸ್ಕೊಂಡಿದ್ ಸಾಕು, ನಿಮ್ ಕೈಲಿ ಸಹಿಸ್ಕೊಳಕ್ಕಾದ್ರೆ ಸಹಿಸ್ಕೊಳ್ಳಿ, ಇಲ್ಲ ಅಂದ್ರೆ
ಅದೇ ಭಾಷೆಯಲ್ಲಿ ಕೂಡ ನೀವು ಉತ್ತರ ಕೊಡಿ ಅನ್ನುವಂತ ಒಂದು ಕೌಂಟರ್ ನ ಕೊಟ್ಟಿರುವಂತದ್ದು. ಇತ್ತೀಚೆಗೆ ಒಂದಿಷ್ಟು ಸುದೀಪ್ ಅವ್ರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಲ್ಸ್ ಬರ್ತಾ ಇತ್ತು. ಇದೆಲ್ಲವನ್ನು ಕೂಡ ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ. ಮಾರ್ಕ್ ಸಿನಿಮಾದ ಕಾರ್ಯಕ್ರಮದಲ್ಲಿ ಸುದೀಪ್ ನೆಗೆಟಿವ್ ಆಗಿ ಸಿನಿಮಾ ಪ್ರಚಾರ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡು ಮೆಟ್ಟಿನ ನಾಡಿನಿಂದ ಗುಡುಗಿದ್ದಾರೆ. ಸುದೀಪ್ ನೇರವಾಗಿ ಪಂಥಾಹ್ವಾನವನ್ನೇ ಕೊಟ್ಟಿದ್ದಾರೆ. ಯಾರು ನಮ್ಮ ಮಾರ್ಕ್ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಿ, ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಿ, ಯುದ್ಧಕ್ಕೆ ನಾನು ಸಿದ್ಧ, ಬನ್ನಿ ಅಂತ ಸುದೀಪ್ ಗಂಡು ಮೆಟ್ಟಿನ ನಾಡಿಂದ ನೇರ ಸವಾಲನ್ನು ಹಾಕಿದ್ದಾರೆ. ತಡೆಯೋಕ್ಕಾದ್ರೆ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಗಂಡು ಮೆಟ್ಟಿದ ನಾಡಲ್ಲಿ ಕಿಚ್ಚ ಸುದೀಪ್ ಗುಡುಗು, ವಿರೋಧಿಗಳಿಗೆ ಕಿಚ್ಚ ಸುದೀಪ್ ಖಡಕ್ ಕೌಂಟರ್. ಮಾರ್ಕ್ ಸಿನಿಮಾ ಕಾರ್ಯಕ್ರಮದಲ್ಲಿ ಕಿಚ್ಚನ ಆರ್ಭಟ ಇದು. ವೇದಿಕೆಯಲ್ಲಿ ನಿಂತು ಹೇಳ್ತಿದ್ದೇನೆ, ನಾನು ಯುದ್ಧಕ್ಕೆ ಸಿದ್ಧ, ತಡೆಯೋದಾದ್ರೆ ತಡೀರಿ ಅಂತ ಚಿತ್ರದ ನೆಗೆಟಿವ್ ಪ್ರಚಾರ ಮಾಡ್ತಾ ಇರೋರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ. ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ರು ಥ್ಯಾಂಕ್ ಯು. ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು. ಇಡೀ ತಂಡಕ್ಕೆ ಥ್ಯಾಂಕ್ ಯು. ಸುಪ್ರಿಯಾನ್ವಿ ಥ್ಯಾಂಕ್ ಯು. ಸಾನ್ವಿ ಥ್ಯಾಂಕ್ ಯು. ಹಾಗೆ ನನ್ನ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಮಾರ್ಕನ್ನ ಬಹಳ ಸೊಗಸಾಗಿ ಸ್ವಾಗತಿಸ್ತೀರ ಅಂತ ನಂಬಿದ್ದೀನಿ. ಅದರಲ್ಲಿ ತುಂಬ ಜನ ಕನಸುಗಳಿದೆ. ಡಿಸೆಂಬರ್ 25ಕ್ಕೆ ಪರ್ದೆ, ಇಲ್ಲಿ ಕೂಗಾಟ ನನಗೆ ಬೆಂಗಳೂರಿನಲ್ಲಿ ಕೇಳಿಸ್ಬೇಕು. ಆ ಸೌಂಡಿನ ಒಂದು ಝಲಕ್ ಇಲ್ಲಿ ಬರಲಿ ಈಗ ಮಾರ್ಕಿಗೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಪ್ರವೀಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಮಾರ್ಕ್ ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ಒಂದು ಮಾರ್ಕಿಂಗ್ ಸ್ಟೇಟ್ಮೆಂಟ್ ಸುದೀಪ್ ಅವರಿಂದ, ಇದು ಯಾರಿಗೆ ಕೊಟ್ಟ ಸಂದೇಶ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್ ಪಾಟೀಲ್, ಏನಂತ ಹೇಳಿದ್ರೆ ನಾವು ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲೊಂದ್ ಕಡೆ ಚಿತ್ರತಂಡ ಭರ್ಜರಿಯಾಗಿ ಪ್ರಚಾರ ಕಾರ್ಯ ಶುರು ಮಾಡಿದೆ. ಇನ್ನು ನಿನ್ನೆ ಹುಬ್ಬಳ್ಳಿ ಅವ್ರ ನೆಹರು ಮೈದಾನದಲ್ಲಿ ಏನು ಸುದೀಪ್ ಅವರು ಈವೆಂಟ್ ಅನ್ನು ನಡೆಸ್ಕೊಡ್ತಾರೆ ಅಂದ್ರೆ ಮಾರ್ಕ್ ಚಿತ್ರದ ಪ್ರಚಾರಕ್ಕೋಸ್ಕರ ಇಲ್ಲಿ ಹೋಗಿದ್ರು. ಈ ವೇಳೆ ವೇದಿಕೆ ಮೇಲೆ ಎಲ್ಲ ಒಂದ್ ಕಡೆ ವಿರೋಧಿಗಳಿಗೆ ಕಡಕ್ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು ಅಂತ ಹೇಳಿದ್ರೆ ಸಿನಿಮಾದ ಏನು ನೆಗೆಟಿವ್ ಪ್ರಚಾರವನ್ನ ಮಾಡ್ತಾ ಇದ್ರಪ್ಪ. ಸೊ ಅವ್ರಿಗೆಲ್ಲ ಒಂದ್ ಕಡೆ ವೇದಿಕೆ ಮೇಲೆ ನಿಂತು ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು, ನಾನು ಯುದ್ಧಕ್ಕೆ ಸಿದ್ಧ, ನಾನು ಕೊಟ್ಟ ಮಾತಿಗೆ ಬದ್ಧ. ಅಭಿಮಾನಿಗಳ ಸಂಬಂಧದಲ್ಲಿ ಒಂದು
ಸಂದೇಶವನ್ನ ನೀಡಿದ್ದಾರೆ. ನೋಡ್ಬೋದು ಸುದೀಪ್ ಅವರಿಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ಸ್ ಗಳನ್ನ ಮಾಡ್ತಾ ಇದ್ರು ಒಂದಿಷ್ಟು ವಿರೋಧಿಗಳು. ಸೊ ಎಐ ಬಳಸ್ಕೊಂಡ್ಬಿಟ್ಟು ಅವ್ರಿಗೆ ಒಂದು ರೀತಿ ಅಶ್ಲೀಲವಾಗಿ ಅಥವಾ ತೇಜೋವಧೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಇವೆಲ್ಲವನ್ನು ಸುದೀಪ್ ಅವರು ಪದೇ ಪದೇ ಗಮನಿಸ್ತಾ ಇದ್ರು. ಯಾಕೋ ಒಂದ್ ಕಡೆ ಸೈಲೆಂಟ್ ಆಗಿದ್ರು. ಅಂದ್ರೆ ನಾನ್ ಮಾತನಾಡಿದ್ರೆ ನನ್ನ ಅಭಿಮಾನಿಗಳು ಏನ್ ರಕ್ಷಿಸಿ ಬಿಡ್ತಾರೆ ಅನ್ನುವಂತ ಕಾರಣಕ್ಕೋಸ್ಕರ ಸುಮ್ಮನಿದ್ರು. ಆದ್ರೆ ನಿನ್ನೆ ಎಲ್ಲೋ ಒಂದ್ ಕಡೆ ಮೌನವನ್ನ ಮುರಿದಿರುವಂತದ್ದು. ಅಂದ್ರೆ ನಾನು ಇಷ್ಟು ದಿವಸ ಎಲ್ಲವನ್ನ ಸಹಿಸ್ಕೊಂಡ್ ಬರ್ತಾ ಇದೆ, ಇದೇ ಎಲ್ಲೋ ಒಂದ್ ಕಡೆ ನಮ್ಮ